ಕೆಲವೊಬ್ಬ ವ್ಯಕ್ತಿಗಳನ್ನ ನೋಡಿದ್ರೆ ಆಗಲ್ಲ, ಅವ್ರ ಮಾತುಗಳಂದ್ರೆ ಮೈಯೆಲ್ಲ ಒಂಥರ ಕೋಪ, ಆ ಒಂದು ಏನಾದರೂ ಕೇಳಿದ್ರೆ ಅವ್ರ ಬಗ್ಗೆ ಟ್ರಿಗರ್ ಆಗುವಂಥದ್ದು. ಇದರಿಂದ ಡೀಪ್ ಆಗಿ ನಾವು ನಮ್ಮ ಸಮಯನ ಹಾಳು ಮಾಡ್ಕೊಳ್ತಾ ಇರ್ತೀವಿ. ಅದು ಏನಕ್ಕೆ ಆಗುತ್ತೆ ಅನ್ನೋದನ್ನ ನಾವು ಇವತ್ತಿನ ದಿವಸ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ನಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಪರಿಚಯ ಆಗಿದ್ದಾರೆ ಅಂತಂದ್ರೆ ಅವರ ಹಾವಭಾವಗಳು ಯಾವ ರೀತಿ ಇದಾವೆ ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅವ್ರ ಬಗ್ಗೆ ನಾವು ತುಂಬ ಡೀಪ್ ಆಗಿ ತಿಳ್ಕೊತಾ ಹೋಗ್ತೀವಿ. ಅವರ ಒಂದು ಗುಣಗಳ ಬಗ್ಗೆ ಆಗಲಿ, ನಡತೆ ಬಗ್ಗೆ ಆಗಲಿ, ಅವರು ಯಾವ ರೀತಿ ಆಲೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ, ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗೆ ಆ ಒಂದು ಸಂಬಂಧ, ಆ ಒಂದು ಪರಿಚಯ ಇನ್ನೂ ಜಾಸ್ತಿ ಆಗ್ತಾ ಹೋದಾಗ ಅವರು ನಮ್ಮ ಬಗ್ಗೆ ಮಾತಾಡ್ಕೊಳ್ಳೋದಾಗ್ಲಿ ಅಥವಾ ನಾವು ಅವ್ರ ಬಗ್ಗೆ ಮಾತಾಡೋದಾಗ್ಲಿ, ಒಂದು ಸಲಿಗೆ ಅನ್ನೋದು ಯಾವಾಗ ಕೊಡ್ತಾ ಹೋಗ್ತೀವೋ ಅವಾಗ ನಿಜ ರೂಪ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅವರು ನಿಮ್ಮ ಒಂದು ಈಗೋ, ಆ ಒಂದು ನಿಮ್ಮ ಕೋರ್ ವ್ಯಕ್ತಿತ್ವವನ್ನ ಹರ್ಟ್ ಆಗೋ ರೀತಿ ಏನಾದರೂ ಒಂದು ಮಾತಾಡಿದರೆ ಆವಾಗ ನಿಮಗೆ ಈ ಒಂದು ಟ್ರಿಗ್ಗರ್ ಅನ್ನೋದು ಆವಾಗ ಸ್ಟಾರ್ಟ್ ಆಗ್ತಾ ಹೋಗುತ್ತೆ.